ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 30 ಜುಲೈ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ನೋಡ್ಕೊಂಬರೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್, ಅದೇ ರೀತಿ ವರುಣ್ ಬೇವರೇಜಸ್ ಇದೆ, ಇದು ಪೆಪ್ಸಿಕೋ ಕಂಪ್ನಿ ರಿಲೇಟೆಡ್. ಬನ್ನಿ ನೋಡೋಣ ಏನಾಯಿತು ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,857.30 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು ಒಂದು 21.20, ಅಂದರೆ ಇವತ್ತು ಒಂದು ಫ್ಲ್ಯಾಟ್ ಡೇ ಕಂಟಿನ್ಯೂಯೇಷನ್ ಆಗಿದೆ, ಅದರ ಫ್ಲ್ಯಾಟ್ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 99.55 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 81,455.40 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಅತಿ ದೊಡ್ಡ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿರೋದು ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಮೊನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ವಿ ಅನಿಸುತ್ತೆ, ಅಂದರೆ ಲಾಸ್ಟ್ ಟ್ರೇಡಿಂಗ್ ಸೆಷನ್ಸ್ ಫ್ರೈಡೇ ಅನಿಸುತ್ತೆ, ಇದ್ರ ಬಗ್ಗೆ ಮಾತಾಡಿದ್ವಿ ಅನಿಸುತ್ತೆ. ಅದೇ ರೀತಿ NTPC ಶೇರ್ಸ್ಗಳು, ಭಾರತ್ ಪೆಟ್ರೋಲಿಯಂ ಶೇರ್ಸ್ಗಳು, ಪವರ್ ಗ್ರಿಡ್ ಶೇರ್ಸ್ಗಳು, ಏಷ್ಯನ್ ಪೇಂಟ್ಸ್ ನೋಡ್ಬೋದು, ಸುಮಾರು 3,005 ರೂಪಾಯಿ ಆಗಿದೆ ಇವತ್ತು. ಅದೇ ರೀತಿ ಟೈಟನ್ ಕಂಪ್ನಿ ಶೇರ್ಸ್ಗಳು, ಬಜಾಜ್ ಫಿನ್ಸರ್ವ್, ಹಾಗೆ ಕೋಲ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್, ಅಡಾನಿ ಎಂಟರ್ಪ್ರೈಸಸ್, ಮಾರುತಿ ಸುಜುಕಿ ಇಂಡಿಯಾ ನೋಡಿದ್ರೆ 122 ರೂಪಾಯಿ ಏರಿಕೆ ಆಗಿದೆ ಇವತ್ತು. ಹಾಗೆ ಟೆಕ್ ಮಹೇಂದ್ರ, ಟಾಟಾ ಸ್ಟೀಲ್, HDFC ಬ್ಯಾಂಕ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ JSW ಸ್ಟೀಲ್, ಹೀರೋ ಮೋಟರ್ ಕಾರ್ಪ್, ಇನ್ಫೋಸಿಸ್, L&T, ಬಜಾಜ್ ಫಿನಾನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಜಾಜ್ ಆಟೋ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ನೋಡೋದಾದರೆ IPO ಅಂತ ಹೇಳಿದ್ರೆ SA ಟೆಕ್ ಸಾಫ್ಟ್ವೇರ್ ಇಂಡಿಯಾ ಲಿಮಿಟೆಡ್, ಇದು ನಿನ್ನೆನೂ ಇದ್ರ ಬಗ್ಗೆ ಮಾತಾಡಿದ್ವಿ. ಇದು ನಿನ್ನೆನೇ ಸುಮಾರು 155, ಅಂದರೆ ನಿನ್ನೆ ಅಪ್ಡೇಟ್ ಪ್ರಕಾರ ಬಂದಿತ್ತು ಟೈಮ್ಸ್ ಅಂತ. ಇದು ತುಂಬಾ ಒಂದು 500 ಪಟ್ಟು ಮೇಲೆ ಆಗಿರಬೇಕು, ಟೈಮ್ಸ್ 500 ಪಟ್ಟು ಹೆಚ್ಚಿಗೆ ಇದಕ್ಕೆ ಸಬ್ಸ್ಕ್ರಿಪ್ಷನ್ ಅಥವಾ ಅಪ್ಲಿಕೇಶನ್ ಬಂದಿರ್ಬೋದು. ಅದೇ ರೀತಿ ಆಶಾಪುರ ಲಾಜಿಸ್ಟಿಕ್ಸ್ ಲಿಮಿಟೆಡ್ SME IPO ಓಪನ್ ಆಗಿದೆ. ಇದು ಇವತ್ತು ಓಪನ್ ಆಗಿರೋದು, 1ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ಅದೇ ರೀತಿ ಸತ್ಲೋಕರ್ ಸಿನರ್ಜಿ E&C ಗ್ಲೋಬಲ್ ಲಿಮಿಟೆಡ್ SME IPO ಇದು ಓಪನ್ ಆಗಿದೆ. ಇದು ಅಷ್ಟೇ 30ನೇ ತಾರೀಕು ಇವತ್ತು ಓಪನ್ ಆಗಿರೋದು, 1ನೇ ತಾರೀಕು ಕ್ಲೋಸ್ ಆಗುತ್ತೆ. ಹಾಗೆ ರಾಜ್ಪುತಾನ ಇಂಡಸ್ಟ್ರೀಸ್ ಲಿಮಿಟೆಡ್ SME IPO ಇದು ಅಷ್ಟೇ ಇವತ್ತು ಓಪನ್ ಆಗಿರೋದು, 1ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. 36 ರೂಪಾಯಿಂದ 38 ರೂಪಾಯಿ ತನಕ ಇದೆ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,08,000 ರೂಪಾಯಿ. ಅದೇ ರೀತಿ ಓಲಾ ಬಗ್ಗೆ ನಿನ್ನೆ ನಾವು ಮಾತಾಡಿದ್ವಿ, ಇದು ನೋಡೋಣ 2ನೇ ತಾರೀಕು ಆಗಸ್ಟ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ವರುಣ್ ಬೇವರೇಜಸ್ ಬಗ್ಗೆ ಮಾತಾಡಿದರೆ ಸ್ಟಾಕ್ ಸ್ಪ್ಲಿಟ್ ಇದು ಡಿಕ್ಲೇರ್ ಮಾಡಿದೆ. ಅದೇ ರೀತಿ ಡಿವಿಡೆಂಟು ಸುಮಾರು ₹1.25 ಪ್ರತಿಯೊಂದು ಶೇರಿಗೆ ಕೊಡುತ್ತೆ ಅಂತ ಹೇಳಿದೆ. ಇದು ವರುಣ್ ಬೇವರೇಜಸ್ ಅಂದರೆ ಪೆಪ್ಸಿಕೋ ಏನಿದೆ ಆ ಕಂಪನಿದು ಇದ್ರ ಲೈಸೆನ್ಸ್ ಇದೆ. ಔಟ್ಸೈಡ್ ಅಮೇರಿಕಾದ ಹೊರಗಡೆ ನೋಡೋದಾದರೆ ಈ ಕಂಪನಿಗೆ ಪೆಪ್ಸಿಕೋಯಿಂದ ಲೈಸೆನ್ಸ್ ಇರೋದು ಬಾಟಲ್, ಅಂದರೆ ಇದು ತಂಪು ಪಾನೀಯಗಳನ್ನ ತಯಾರು ಮಾಡಿ ಅದನ್ನು ಬಾಟಲ್ ಮಾಡಿ ಮಾರೋದಕ್ಕೆ ಮತ್ತು ವೆಂಡರ್ಶಿಪ್ಸ್ ಈ ಥರದಕ್ಕೆ ಒಂದು ಬಿಸ್ನೆಸ್ಸಿಗೆ ಇದ್ರ ಹತ್ರ ಲೈಸೆನ್ಸ್ ಇದೆ ಡೈರೆಕ್ಟ್ ಪೆಪ್ಸಿಕೋ ಕಂಪ್ನಿಯಿಂದ. ಇದು ನಾವು ರಿಟರ್ನ್ಸ್ನ ನಾವು ನೋಡೋದಾದರೆ ಹೆಚ್ಚು ಕಡಿಮೆ 2019ರಲ್ಲಿ ಇದು 137 ರೂಪಾಯಿ ಇತ್ತು. ಇವಾಗ ಇದು ಹೆಚ್ಚು ಕಡಿಮೆ 1,576 ರೂಪಾಯಿ ಆಗುತ್ತೆ ಪ್ರತಿಯೊಂದು ಶೇರಿಗೆ, ಅಂದರೆ ನೀವು ನೋಡ್ಬೋದು. ಹಾಗೆ ಹೋದ ವರ್ಷ ನೋಡಿದ್ರೂ ಇದು ಒಂದು ಹತ್ತತ್ರ ಒಂದು 95-96% ಒಂದು ರಿಟರ್ನ್ಸ್ ಕೊಟ್ಟಿದೆ. 804 ರೂಪಾಯಿ 40 ಪೈಸೆ ಆಯಿತು, ಇವಾಗ 1,576 ರೂಪಾಯಿ ಆಗಿದೆ. ಹೆಚ್ಚು ಕಡಿಮೆ ಇದು 3 ಡಿಜಿಟ್ ಇಂದ ಒಂದು 4 ಡಿಜಿಟ್ ತನಕ 137 ರೂಪಾಯಿಂದ ಸುಮಾರು 1,500 ರೂಪಾಯಿ ತನಕ ಒಂದು 4-5 ವರ್ಷದಲ್ಲಿ ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆಯ ಶೇರ್ ಅಂತಲೇ ಹೇಳ್ಬೋದು. ಇವತ್ತು ಇದರಲ್ಲಿ ಇಳಿಕೆ ಆಗಿದೆ, ಒಂದು ಸ್ಟಾಕ್ ಸ್ಪ್ಲಿಟ್ ಮತ್ತು ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಇವತ್ತು ಒಂದು 6% ತನಕನೂ ಇವತ್ತು ಇಳಿಕೆ ಆಗಿದೆ. ಇಂಥ ಶೇರ್ಸ್ಗಳನ್ನ ನೀವು ಸ್ವಲ್ಪ ಗಮನಿಸ್ತಾ ಇದ್ದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಟಾಟಾ ಮೋಟರ್ಸ್ ಇದು ನೋಡ್ಬೋದು ನೀವು, ಯಾವಾಗ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು, ಡಿಪ್ ಆದಾಗ ಮತ್ತು ಒಂದು ಸ್ವಲ್ಪ ಲಾಂಗ್ ಟರ್ಮ್ ಹಿಡ್ಕೊಂಡಾಗ್ಲೂ ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.